ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸೂರು ವೆಜ್ ರೆಸಿಪಿ. ಇವತ್ತು ನಾನು ಶೇರ್ ಮಾಡ್ತಾ ಇರೋಂತಹ ವಿಡಿಯೋ ಉಂಡೆ ಅಕ್ಕಿ ಉಪ್ಪಿಟ್ಟು ಅಂತ. ತುಂಬಾ ಚೆನ್ನಾಗಿರುತ್ತೆ. ಏನು ಬೇಕು ಇದಕ್ಕೆ ಸಾಮಗ್ರಿಗಳು ನೋಡ್ಕೊಂಬರೋಣ, ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು 1 ಪಾವು ಅಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ, ಅದನ್ನು ಹುರ್ಕೋತಾ ಇದ್ದೀನಿ. ಇದಕ್ಕೆ ಸುಮಾರು ಒಂದು 4 ಈರುಳ್ಳಿ ಬೇಕಾಗುತ್ತೆ, 2 ಟೊಮೊಟೊ ಹಣ್ಣು ಬೇಕಾಗುತ್ತೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಒಂದು 10-15 ಹಸಿಮೆಣಸಿನಕಾಯಿ. ಖಾರ ಇಲ್ಲದಿದ್ದರೆ, ಖಾರ ಇದ್ದರೆ ಸ್ವಲ್ಪ ಕಡಿಮೆ ತೊಗೋಬೇಕು. ನಿಮ್ಮ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ತೊಗೋಬೇಕಾಗುತ್ತೆ. ಅಕ್ಕಿಯನ್ನು ಹುರಿದ ನಂತರ ಮತ್ತು ಇಲ್ಲಿ ಇನ್ನೊಂದು ಅಲಸಂದೆ ಕಾಳನ್ನು ಸೇರಿಸ್ಕೋಬೋದು. ಇದಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ನಾನಿಲ್ಲಿ ನಮ್ಮ ಮನೆಯಲ್ಲಿ ಬೇಳೆ ಇತ್ತು, ಅದು ಬೇಳೆಯನ್ನು ನೆನೆಸಿಟ್ಟಿದ್ದೆ, ಅದನ್ನು ಸುಮಾರು 1 ಅವರ್ ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ಕೋತೀನಿ. ಇಲ್ಲಾಂದರೆ ಹಸಿ ಅಲಸಂದೆ ಕಾಳು ಸಿಗುತ್ತಲ್ಲ, ಅದನ್ನು ಕೂಡ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಸಿ ಅಲಸಂದೆ ಕಾಳಾದರೆ ಅದು ನೆನೆಸೋ ಅಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಒಗ್ಗರಣೆಗೆ ಎಲ್ಲವನ್ನು ಹೆಚ್ಚಿಟ್ಕೊಂಡಿರೋಂತಹ ಎಲ್ಲವನ್ನು ಹಾಕಿದ್ದೇನೆ. ಸಾಸಿವೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ ಎಲ್ಲವನ್ನು ಹಾಕ್ಕೋಬೋದು. ನಂತರ ಅದು ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ಅದಕ್ಕೆ ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಅಕ್ಕಿ ಅದರಿಂದ ಸುಮಾರು 1.5 ಬಾಂಬೆ ಗ್ಲಾಸಲ್ಲಿ ಸುಮಾರು 1.5 ಅಥವಾ 1.25 ಗ್ಲಾಸ್ ನೀರು ಸೇರಿಸ್ಕೋಬೇಕಾಗುತ್ತೆ. ಉದ್ದುದ್ರಾಗಿ ಬೇಕು ಅಂತಂದರೆ 1.5 ಗ್ಲಾಸ್ ಸಾಕಾಗುತ್ತೆ. ಸ್ವಲ್ಪ ಬೆಂದಿರಲಿ ಅಂತಂದರೆ 1.25 ಗ್ಲಾಸು 2 ಗ್ಲಾಸ್ ತನಕನೂ ಸೇರಿಸ್ಕೋಬೋದು, ತಡೆಯುತ್ತೆ ಅಷ್ಟು ನೀರನ್ನು. ಮತ್ತು ಇಲ್ಲಿ ಅಕ್ಕಿ ತೊಳೆದು ಹಾಕಿದ ನಂತರ ಅದಕ್ಕೆ ತೆಂಗಿನ ತುರಿ ಮತ್ತು ಸ್ವಲ್ಪ ಎಕ್ಸ್ಟ್ರಾ ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಆಮೇಲೆ ಸೇರಿಸ್ಕೋಬೋದು. ಮತ್ತು ಅಲಸಂದೆ ಕಾಳು ಏನು ನೆನೆಸಿಟ್ಟಿರ್ತೀವಿ ಅದನ್ನು ಎಲ್ಲವನ್ನು ಹಾಕ್ಕೋಬೇಕಾಗುತ್ತೆ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಬೇಕು. 3 ವಿಷಲ್ ಬೇಕಾಗುತ್ತೆ ಇದಕ್ಕೂ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ನನ್ನ ಚಾನಲನ್ನು ಯಾರು ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮ್ಮ ಚಾನಲ್ ಬೆಳೆಯೋದಕ್ಕೆ, ಈ ಪುಟ್ಟ ಚಾನಲ್ ಬೆಳೆಯೋದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ತುಂಬಾ ಅಗತ್ಯವಿದೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ನೋಡಿ ಬೆಂದಿದೆ. ಇದಕ್ಕೆ ಸಿಹಿ ಚಟ್ನಿಯನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೇ ಸಿಹಿ ಚಟ್ನಿ ಇರಬೇಕು, ಅಂದರೆ ಕಾಯಿ ಚಟ್ನಿ. ಸ್ವಲ್ಪ ಮಾತ್ರ ಕಡಲೆಯನ್ನು ಹಾಕ್ಕೋಬೇಕು. ಕಾಯಿಯನ್ನು ಜಾಸ್ತಿ ಹಾಕ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಸ್ವಲ್ಪ ಇದಕ್ಕೆ ಬೆಳ್ಳುಳ್ಳಿ ಸೇರಿಸಬಾರ್ದು, ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಅದನ್ನು ನೈಸಾಗಿ ರುಬ್ಕೋಬೇಕು. ಬೇಕು ಅಂದರೆ ಒಗ್ಗರಣೆ ಕೊಟ್ಕೋಬೋದು, ಇಲ್ಲಾಂದರೆ ಹಾಗೇ ಸರ್ವ್ ಮಾಡ್ಬೋದು. ನಾನಿಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಂದು ಸಲ ಇದನ್ನು ಟ್ರೈ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನಕಾಯಿ ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.